ಇವತ್ತು ನಮ್ಮ ಕಾಲೇಜ್ ಫುಲ್ ಜನಸಾಗರ. ಯಾಕೆ ಅಂತ ಗೊತ್ತಾಗಬೇಕು ಅಂದ್ರೆ ವಿಡಿಯೋ ಫುಲ್ ನೋಡಿ. ನಮಸ್ಕಾರಪ್ಪ, ವಿಡಿಯೋ ನೋಡ್ತಿರೋ ದೊಡ್ಡ ಮಂದಿಗೆ ಇವತ್ತಿನ ವ್ಲಾಗ್ ಏನಂದ್ರೆ, ಇವತ್ತು ನಮ್ಮ ಕಾಲೇಜಲ್ಲಿ ಸೆಮ್ ಎಕ್ಸಾಮ್ ಇದೆ. ಅದು ಕನ್ನಡ ಸಬ್ಜೆಕ್ಟ್. ಅದಕ್ಕೆ ನಮ್ಮ ಹುಡುಗರು ಬೆಳಗ್ಗೆನೆ ಬೇಗ ಎದ್ಬಿಟ್ಟು ಮೊಬೈಲ್ ತಕೊಂಡು ರೀಲ್ಸ್ ನೋಡ್ತವ್ರೆ ಅನ್ಕೊಂಡ್ರೆ ಬೆಳಗ್ಗೆನೆ ಎದ್ದು PDF ಅಲ್ಲಿ ಹೆವಿ ಸ್ಟಡಿ ಮಾಡ್ತಿದ್ರು. ಅದಕ್ಕೆ ನಾವು ಸ್ವಲ್ಪ ಓದ್ಕೊಂಡು ಎಕ್ಸಾಮ್ ಬರೋಣ ಅಂತ ಹೇಳಿ ಕಾಲೇಜಿಗೆ ಹೋದ್ವಿ. ಆದ್ರೆ ನಮ್ಮ ಕಾಲೇಜಲ್ಲಿ ಕ್ಲಾಸ್ ಇದೆ ಅಂದ್ರೆ ಒಬ್ನು ಕಣ್ಣಿಗೆ ಕಾಣಿಸ್ತಿರಲ್ಲ, ಇಡೀ ಕಾಲೇಜೇ ಖಾಲಿ ಖಾಲಿ ಅನಿಸ್ತಿರುತ್ತೆ. ಅದೇ ಎಕ್ಸಾಮ್ ಇದ್ರೆ ಸಾಕು, ಐಡಿ ಹಾಕೊಂಡು ಎಲ್ಲವನ್ನೂ ಬಂದ್ಬಿಟ್ಟಿರ್ತಾನೆ, ಇಡೀ ಕಾಲೇಜೇ ಲಕ ಲಕ ಅಂತಿರುತ್ತೆ. ನಿಮ್ ಕಾಲೇಜ್ ಹಿಂಗೆ ಆದ್ರೆ ಕಮೆಂಟ್ ಮಾಡಿ. ಆಮೇಲೆ ಹಾಲ್ ಟಿಕೆಟ್ ಪೆನ್ನು ಇದೆಯಾ ಇಲ್ವಾ ಅಂತ ಹೇಳಿ ಇನ್ನೊಂದ್ಸಲ ಚೆಕ್ ಮಾಡ್ಕೊಂಡು ಎಕ್ಸಾಮ್ ಬರೋಕೆ ಯಾಕೆ ಕ್ಲಾಸ್ ರೂಮ್ ಹಾಕವ್ರೆ ಅಂತ ಹೇಳಿ ನೋಡೋಣ ಅಂತ ಹೇಳಿ ಕಾಲೇಜ್ ಒಳಗೆ ಎಂಟ್ರಿ ಆದ್ವಿ. ಆದ್ರೆ ಕಾಲೇಜಲ್ಲಿ ಕಾಲಿಡಕ್ಕೂ ಜಾಗ ಇಲ್ಲ, ಆ ತರ ಜನಸಾಗರ. ಆದ್ರೂ ಏನ್ ಮಾಡ್ತೀರಾ, ನಮ್ಮ ಕ್ಲಾಸ್ ರೂಮ್ ಮುಡ್ಕೊಂಡು ಸೀದಾ ಎಕ್ಸಾಮ್ ಬರೆದು ಹಾಸ್ಟೆಲಿಗೆ ಬಂದ್ವಿ. ಮತ್ತೆ ನಾನಂತೂ ಫುಲ್ ಖುಷಿ ಆಗ್ಬಿಟ್ಟಿದ್ದೆ, ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿರೋ ಎಲ್ಲ ಕ್ವಶನ್ ಅಟೆಂಡ್ ಮಾಡ್ಬಿಟ್ಟಿದ್ದೆ. ಆಮೇಲೆ ಅಷ್ಟೇ ಅಲ್ಲದೆ ಇವತ್ತು ಬೇರೆ ಫಸ್ಟ್ ಎಕ್ಸಾಮ್ ಮುಗಿಸ್ತೆ ಅಂತ ಹೇಳಿ ಫುಲ್ ಖುಷಿಯಲ್ಲಿದ್ದೆ. ಆಮೇಲೆ ಹಾಸ್ಟೆಲಲ್ಲಿ ಸ್ಕಾಲರ್ಶಿಪ್ ಇಟ್ಟಿದ್ರು ಅಂತ ಹೇಳಿ ಗ್ರೂಪಲ್ಲಿ ಮೆಸೇಜ್ ಹಾಕಿದ್ರು. ಅದಕ್ಕೆ ಬೇಕಾಗಿರೋ ಎಲ್ಲ ಡಾಕ್ಯುಮೆಂಟ್ನ ರೆಡಿ ಮಾಡಿಕೊಂಡು ಸ್ಕಾಲರ್ಶಿಪ್ ಹಾಕೋಣ ಅಂತೇಳಿ ನಮ್ಮ ಹಾಸ್ಟೆಲಲ್ಲಿರೋ ಸಿಸ್ಟಮ್ ಹತ್ರ ಹೋದೆ. ನಮ್ಮ ಹುಡುಗರೆಲ್ಲ ಆಲ್ರೆಡಿ ಆಗ್ತಾ ಇದ್ರು. ಅವ್ರ ತಕ್ಕನೆ ನಂದು ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿಸಿ ಸೀದಾ ರೂಮ್ ಕಡೆ ಹೊರಟೆ. ಅವಾಗ ಬರೋ 2000ದಲ್ಲಿ ಏನೇನು ಮಾಡ್ಬೋದು ಅಂತ ಹೇಳಿ ದುಡ್ಡು ಬರೋಕ್ಕಿಂತ ಮುಂಚೆನೇ ಯೋಚನೆ ಮಾಡ್ತಿದ್ದೆ. ಆ ಥರ ನನ್ನ ತಲೆ ಓಡ್ತಾ ಇತ್ತು. ಆಮೇಲೆ ರಾತ್ರಿ ಮುದ್ದೆ ಊಟ ಮಾಡಿಬಿಟ್ಟು ಸಂಪಂಗ್ ನಿದ್ದೆ ಹೊಡೆದೆ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಮತ್ತೆ ತಪ್ಪದೆ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.